ಎಲ್ರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಅಥವಾ ದಿನದರ್ಶಿಕೆ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ. ಇಂದಿನ ದಿನಾಂಕ ಆಗಸ್ಟ್ 19 ಮಂಗಳವಾರ. ಏಕಾದಶಿ ಇದೆ, ಮಧ್ಯಾಹ್ನ 3:56 ಆನಂತರ ದ್ವಾದಶಿ ಆರಂಭ ಆಗುತ್ತೆ. ಆರ್ದ್ರ ನಕ್ಷತ್ರ ರಾತ್ರಿ 2:28 ಇದೆ. ಆರ್ದ್ರ ನಕ್ಷತ್ರ ಆದಮೇಲೆ ಪುನರ್ವಸು ಆರಂಭ ಆಗುತ್ತೆ. ವಜ್ರಯೋಗ ಬಾಲವ ಕರ್ಣ. ಇವತ್ತು ಮಂಗಳವಾರ ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಬೆಳಕೊಂಡು ಬಂದ್ಬಿಟ್ಟಿದೆ, ಯಾವುದೇ ಕೆಲಸವನ್ನು ಆರಂಭ ಮಾಡಬಾರ್ದು ಅಂತ. ಮಂಗಳ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ಮಂಗಳ ಗೌರಿ ಪೂಜೆ ಮಾಡ್ತೀವಿ. ಪೂಜೆ ಪುನಸ್ಕಾರವನ್ನು ಮಾಡೋದಕ್ಕೆ ಯಾವುದೇ ಒಂದು ಅಡ್ಡಿ ಆತಂಕಗಳು ಯಾವ ಪುಸ್ತಕದಲ್ಲೂ ನಿಮಗೆ ಸಿಗಲ್ಲ. ಯಾವುದೇ ದಿವಸ ಬೇಕಾದ್ರೂ ನೀವು ಪೂಜೆ ಪುನಸ್ಕಾರವನ್ನು ಮಾಡ್ಬೋದು. ಇನ್ನು ಯಾವುದೇ ಹೊಸ ಕೆಲಸ ಕಾರ್ಯವನ್ನು ಆರಂಭ ಮಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡಿ. ಕಾರಣ ಏನಪ್ಪ ಅಂದರೆ ನಕ್ಷತ್ರ ಸರಿಗಿಲ್ಲ, ನಕ್ಷತ್ರದ ಸ್ವಲ್ಪ ದೋಷ ಕಂಡು ಬರುತ್ತೆ. ಅದು ಆ ನಂತರ ಈ ಇಂದಿನ ಸೂರ್ಯೋದಯವನ್ನು ಆಧರಿಸಿ ಇಂದಿನ ಈ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ 3:35 ಆರಂಭವಾಗಿ 5 ಗಂಟೆಗೆ ಮುಕ್ತಾಯ ಆಗುತ್ತೆ. ಈ ವೇಳೆಯಲ್ಲಿ ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡಲ್ಲ. ಆದರೆ ಪೂಜೆ ಪುನಸ್ಕಾರಕ್ಕೆ, ಮುಖ್ಯವಾಗಿ ದುರ್ಗಾ ಮಾತೆಯ ಪೂಜೆಗೆ ಒಳ್ಳೆಯ ವೇಳೆ 4:15 ಆದ ನಂತರ ಆರಂಭ ಮಾಡ್ಬೋದು. ಯಮಗಂಡ ಕಾಲ 9:19 10:45 ಇರುತ್ತೆ. ಪ್ರತಿದಿನ ಹೇಳ್ತಾನೆ ಬಂದಿದ್ದೀನಿ, ಈ ಯಮಗಂಡ ಕಾಲದಲ್ಲಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು. ಹೊಸದಾಗಿ ಔಷಧಿಯನ್ನು ತಗೊಂಬೋದಕ್ಕೆ ಆರಂಭ ಮಾಡಬಾರ್ದು. ಹೊಸ ವಾಹನವನ್ನು ಕೊಳ್ಳಬಾರ್ದು. ಇದು ಬೇರೆ ಕಡೆ ಎಲ್ಲರೂ ಹೋಗಿದರೆ ವಾಪಸ್ ಮನೆಗೆ ಬರೋದಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ಲ. ಇನ್ನು ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗತ್ತೆ. ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತಾ ಹೋಗ್ತೀವೋ ಅಲ್ಲಿಯವರೆಗೆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮ ಕಷ್ಟ ಕಾಲದಲ್ಲಿ ಖಂಡಿತವಾಗ್ಲೂ ಸಹಾಯ ಮಾಡ್ತಾನೆ. ನಮಸ್ಕಾರ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋಣ. ಮೇಷರಾಶಿಯವರಿಗೆ ಇಂದಿನ ದಿನ ಒಳ್ಳೆಯ ದಿನವಾಗುತ್ತೆ. ಅದು ಹೇಗಪ್ಪ ಒಳ್ಳೆಯ ದಿನ ಆಗುತ್ತೆ ಅಂದರೆ, ಇವರ ಒಂದು ನಿರೀಕ್ಷೆ ಇರಲ್ಲ ಕೆಲವೊಂದು ವಿಚಾರದಲ್ಲಿ, ಅದರಲ್ಲಿ ಸಹ ಇವರು ಉತ್ತಮ ಅಭಿವೃದ್ಧಿಯನ್ನು ಪಡೀತಾರೆ. ಅಂದರೆ ಒಳ್ಳೆಯ ಅನುಕೂಲತೆ ಕಂಡುಬರುತ್ತೆ ಈ ದಿನ. ಆದ್ದರಿಂದ ಮೊದಲನೇದಾಗಿ ಇವರ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಈ ದಿನದಂದು. ಇನ್ನು ಮನೆಯಲ್ಲಿ ಶುಭಕರ ಘಟನೆಗಳು ನಡೆಯುತ್ತೆ. ಮಂಗಳ ಕಾರ್ಯಗಳ ಬಗ್ಗೆ ಒಂದು ನಿರ್ಧಾರವನ್ನು ಸಹ ಮಾಡುತ್ತೆ. ಇದಕ್ಕೆ ಕಾರಣ ನೀವೇ ಆಗ್ತೀರಿ. ಏನಪ್ಪ ಅಂದರೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ, ಆದರೆ ನಿಮಗೆ ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕೆ ಮನಸ್ಸಿರಲ್ಲ. ಆದ್ದರಿಂದ ಸ್ವಲ್ಪ ಗಟ್ಟಿ ಮನಸ್ಸನ್ನು ಮಾಡಬೇಕು. ನಿಮ್ಮ ಕರ್ತವ್ಯದ ಬಗ್ಗೆ ಗಮನವನ್ನು ಕೊಡಬೇಕು. ಆಗ ಮಾತ್ರ ನೀವು ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಅನಿರೀಕ್ಷಿತ ಧನಲಾಭ ಇರುತ್ತೆ. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಇನ್ನು ಮನೆಯ ವಿಚಾರಕ್ಕೆ ಬಂದಾಗ ಕುಟುಂಬದಲ್ಲಿ ಇದ್ದ ಅಲ್ಪ ಸ್ವಲ್ಪ ಮನಸ್ತಾಪ ಅಥವಾ ವಿರಸದ ಸನ್ನಿವೇಶಗಳು ದೂರ ಆಗುತ್ತೆ. ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ. ಮನೆಯನ್ನು ಬದಲಾಯಿಸಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದವರಿಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ನಿಮ್ಮ ಆಸೆ ಒಂದು ರೀತಿ ಫಲಿಸುತ್ತೆ, ಯಾವುದೇ ತೊಂದರೆ ಇಲ್ಲ. ಇನ್ನು ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ಕೊಡ್ತೀರಿ. ಸುಮ್ಮನೆ ಭೇಟಿ ಕೊಡೋರಲ್ಲ, ಅಲ್ಲಿ ಹಣದ ಸಹಾಯವನ್ನು ಸಹ ಮಾಡ್ತೀರಿ. ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದರೆ ಅದರ ಆರೋಗ್ಯದಲ್ಲಿ ಏರುಪೇರು ಕಂಡು ಬರುತ್ತೆ. ಅದರಿಂದ ಗಳಿಸಿದ ಹಣದ ಖರ್ಚಾಗತ್ತೆ. ಅದರ ಆರೋಗ್ಯದ ಬಗ್ಗೆ ಗಮನವನ್ನು ನೀಡಿ. ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಹೇಳಬೇಕು ಅಂದರೆ ಏನೂ ಆಗಲ್ಲ, ಒಳ್ಳೆಯ ಆರೋಗ್ಯ ಇರುತ್ತೆ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ತೊಂದರೆ ಇರಲ್ಲ. ಅದರ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಾಗಿರುತ್ತೆ.
ವಿದ್ಯಾರ್ಥಿಗಳು ಆತುರದ ಸ್ವಭಾವ ತೋರಿಸಿದ್ರು ಕೂಡ ತಮ್ಮ ಗುರಿಯನ್ನು ತಲುಪೋದ್ರಲ್ಲಿ ಸಫಲರಾಗ್ತಾರೆ. ವೃಷಭ ರಾಶಿಯವರು ಇವತ್ತು ಈ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿಯೂ ಸಹ ಆತುರದ ನಿರ್ಧಾರವನ್ನು ತಗೋತಾರೆ. ಒಂದು ಚೂರು ಯೋಚನೆ ಮಾಡಲ್ಲ. ಇಲ್ಲಿ ಮುಖ್ಯವಾಗಿರೋದು ಏನಪ್ಪ ಅಂದರೆ, ಇವತ್ತು ನೀವು ಆತುರದಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೂ ಆ ಕೆಲಸ ಕಾರ್ಯಗಳು ವಿಫಲವಾಗುತ್ತವೆ ಅಥವಾ ಅರ್ಧಕ್ಕೆ ನಿಲ್ಲುತ್ತೆ. ಆದ್ದರಿಂದ ಸ್ವಲ್ಪ ಯೋಚನೆ ಬೇಕು, ನಿಮ್ಮ ಬುದ್ಧಿ ಶಕ್ತಿಯನ್ನು ಉಪಯೋಗಿಸಬೇಕು. ಆಗ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹಣಕಾಸಿನ ವ್ಯವಹಾರದ ವಿಚಾರದಲ್ಲಿ ಪ್ರತಿಯೊಬ್ಬರ ಸಲಹೆಯನ್ನು ತಗೋತೀರಿ ಕುಟುಂಬದ ಸದಸ್ಯರ ಒಡನೆ. ಆದ್ದರಿಂದ ಕುಟುಂಬದಲ್ಲಿ ಒಮ್ಮತದ ವಾತಾವರಣ ಇರುತ್ತೆ. ಈ ಕಾರಣದಿಂದ ನಿಮಗೂ ಅಷ್ಟೇ, ಕುಟುಂಬದಲ್ಲಿನ ಇತರರಿಗೂ ಅಷ್ಟೇ ಹಣಕಾಸಿನ ತೊಂದರೆ ಅಥವಾ ಹಣಕಾಸಿನ ಕೊರತೆ ಇರೋದಿಲ್ಲ. ಉತ್ತಮ ಆರೋಗ್ಯ ಇರುತ್ತೆ, ಹಾಗೆಯೇ ಉತ್ತಮ ಆದಾಯವೂ ಇರುತ್ತೆ. ಆದ್ದರಿಂದ ಯೋಚನೆ ಇಲ್ಲದಿರೋ ಜೀವನ ಕಡೆ ತಳ್ತೀರಿ. ಮತ್ತೊಂದು ಗೃಹೋಪಯೋಗಿ ಪದಾರ್ಥಗಳು, ಅದು ಒಂದು ಮಿಕ್ಸಿ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು, ಇಂತಹ ಒಂದು ಈ ಪದಾರ್ಥಗಳನ್ನು ಕೊಳ್ತೀರಿ. ಉತ್ತಮ ಆದಾಯ ಇರುತ್ತೆ. ಈ ಆದಾಯದ ವಿಚಾರದಲ್ಲಿ ಏನಪ್ಪ ಅಂದರೆ, ನಿಮ್ಮ ನಯ ವಿನಯದ ಮಾತುಕತೆ ನಿಮ್ಮ ಹಣದ ಒಂದು ಒಳಹರಿವನ್ನು ಹೆಚ್ಚಿಸುತ್ತೆ. ಬುದ್ಧಿವಂತಿಕೆಯಿಂದ ಈ ಸಮಯ ಸಂದರ್ಭವನ್ನು ಅರಿತುಕೊಂಡು ಮಾತಾಡ್ತೀರಿ. ಅದು ನಿಮ್ಮಲ್ಲಿರೋ ಒಂದು ವಿಶೇಷವಾದಂತಹ ಜಾಣ್ಮೆಯ ವಿಚಾರ. ಇನ್ನು ನಿಮ್ಮಲ್ಲಿರೋ ಒಂದು ಒಳ್ಳೆಯತನವನ್ನು ಕೇವಲ ಕುಟುಂಬದಲ್ಲಿ ಮಾತ್ರವಲ್ಲ, ಉದ್ಯೋಗ ಸ್ಥಾನದಲ್ಲೂ ಸಹ ಗಮನಿಸ್ತಾರೆ. ಇದರಿಂದ ನಿಮಗೆ ಒಳ್ಳೆಯ ಪ್ರಶಂಸೆ, ಕೀರ್ತಿ, ಉನ್ನತ ಮಟ್ಟದ ಸ್ಥಾನಮಾನ ದೊರೆಯುತ್ತೆ. ವಿದ್ಯಾರ್ಥಿಗಳು ತಮ್ಮ ಪಾಡಿಗೆ ತಾವು ಬೇರೊಬ್ಬರ ಜೊತೆ ಬೆರೆಯದೆ ಏಕಾಂಗಿತನದಿಂದ ತಮ್ಮ ಕರ್ತವ್ಯವನ್ನು ಪೂರ್ಣಗೊಳಿಸ್ತಾರೆ. ಮಿಥುನ ರಾಶಿಯವರು, ಈ ಮಿಥುನ ರಾಶಿಯವರು ಏನು ಮಾಡ್ತಾರಪ್ಪ ಅಂದರೆ, ಈ ದಿನ ಸ್ವಲ್ಪ ಈ ದುಡುಕಿನ ನಿರ್ಧಾರವನ್ನು ತಗೋತಾರೆ. ಯಾವ ವಿಚಾರದಲ್ಲಿ ಅಂದರೆ, ಹಣಕಾಸಿನ ವಿಚಾರದಲ್ಲಿ ದುಡುಕಿನ ನಿರ್ಧಾರವನ್ನು ತಗೋತಾರೆ. ಅಂದರೆ ಉದಾಹರಣೆಗೆ, ಇವರಿಗೆ ಯಾರೋ ಸ್ವಲ್ಪ ಹಣವನ್ನು ಕೊಡಬೇಕಾಗತ್ತೆ, ಅಥವಾ ಇವರು ಲೋನ್ಗೆ ಅಪ್ಲೈ ಮಾಡಿರ್ತಾರೆ. ಇವರಿಗೆ ಬ್ಯಾಂಕಿನ ಫೋನ್ ಬರುತ್ತೆ, ನಿಮ್ಮ ಲೋನ್ ಅಮೌಂಟ್ ಇವತ್ತು ಆಗ್ಬಿಡುತ್ತೆ ಅಂತ. ಅಥವಾ ಇವರು ಕೊಡಬೇಕಿರ್ತಾರಲ್ಲ, ಅವರು ಫೋನ್ ಮಾಡ್ತಾರೆ, ಇವತ್ತು ಬಂದು ನೀನು ದುಡ್ಡು ಕೊಡ್ತೀನಿ ಅಂತ. ಇವರು ಏನಪ್ಪ ಮಾಡ್ತಾರೆ ಅಂದರೆ, ಒಂದು ಚೂರು ಯೋಚನೆ ಮಾಡಲ್ಲ, ಹಿಂದೆ ಮುಂದೆ ಯೋಚನೆ ಮಾಡಿದಿರ ಇವರಿಗೆ ಬರಬೇಕಾದ ಹಣಕ್ಕೆ ಸಮಾನವಾದಂತಹ ಖರ್ಚು ವೆಚ್ಚಗಳನ್ನು ಮಾಡ್ತಾರೆ. ಅದು ಕೆಟ್ಟದಕ್ಕೇನು ಖರ್ಚು ವೆಚ್ಚ ಮಾಡಲ್ಲ. ಇವರ ಕುಟುಂಬಕ್ಕೆ ಬೇಕಾದ ವಿಚಾರ ಇರ್ಬೋದು, ಅಥವಾ ಸ್ವಂತ ಒಂದು ಕೆಲಸ ಕಾರ್ಯಗಳಿಗೆ ಆಗ್ಬೋದು, ಇಲ್ಲ ಒಡವೆ ವಸ್ತ್ರವನ್ನು ತಗೊಂಬೋದಕ್ಕೆ ಆಗ್ಬೋದು. ಅದೇನೇ ಆದರೂ ಏನಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ದುಡುಕ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಸಹ ಮೂಡುತ್ತೆ. ಎಚ್ಚರಿಕೆಯಿಂದ ಇರಿ. ಏನಾಗುತ್ತೆ, ಯಾವಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇಂತಹ ಒಂದು ಫಲಿತಾಂಶ ಬರುತ್ತೆ, ಆಗ ನೀವು ಸಹಜವಾಗಿ ಈ ಸಹನೆಯನ್ನು ಕಳ್ಕೊತೀರಿ, ಸ್ವಲ್ಪ ಉದ್ವೇಗದಿಂದ ವರ್ತನೆ ಮಾಡ್ತೀರಿ. ಇದರಿಂದ ಕೇವಲ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಸುತ್ತಮುತ್ತಲಿನ ಜನ ಅಂದರೆ ಕುಟುಂಬದ ಸದಸ್ಯರಲ್ಲಿಯೂ ಸಹ ಒಂದು ರೀತಿ ಬೇಸರ ಉಂಟಾಗುತ್ತೆ. ಆದ್ದರಿಂದ ನಿಮ್ಮ ರೀತಿ ನೀತಿಗಳ ಬಗ್ಗೆ ಎಚ್ಚರ ವಹಿಸಿ ಆತುರವನ್ನು ಪಡಬೇಡಿ. ಇನ್ನು ಬಂಧು ಬಳಗದವರಿಂದ ದೂರ ಉಳಿಯೋದಕ್ಕೆ ಪ್ರಯತ್ನ ಪಡ್ತೀರಿ. ಕಾರಣ ಏನಪ್ಪ ಅಂದರೆ, ನೀವು ಪ್ರತಿಯೊಬ್ಬರನ್ನು ಗೌರವಿಸ್ತೀರಿ, ಆದರೆ ಬೇರೆಯವರಿಂದ ನಿಮಗೆ ಗೌರವ ದೊರೆಯುವ ಸಾಧ್ಯತೆ ಕಡಿಮೆ. ಆದ್ದರಿಂದ ಎಲ್ಲರಿಂದ ದೂರ ಉಳಿತೀರಿ. ಹಣಕಾಸಿನ ತೊಂದರೆ ಏನೂ ಇರಲ್ಲ, ಸ್ವಲ್ಪ ಖರ್ಚು ವೆಚ್ಚಗಳಿರುತ್ತೆ, ಆದರೂ ನಿಧಾನಗತಿಯ ಪ್ರಗತಿ ಕಂಡು ಬರುತ್ತೆ. ವಿದ್ಯಾರ್ಥಿಗಳು ಸ್ವಲ್ಪ ಸೋಂಬೇರಿತನ ಬಿಟ್ಟು ಕಲಿಕೆಯಲ್ಲಿ ಮುಂದುವರಿಯೋದು ತುಂಬ ಒಳ್ಳೆಯದು. ಕಟಕ ರಾಶಿಯವರು ಏನು ಮಾಡ್ತಾರೆ, ಒಂದು ಸಣ್ಣ ಮಟ್ಟದ ಅಥವಾ ಸಣ್ಣ ಪ್ರಮಾಣದ ಕೆಲಸ ಕಾರ್ಯಗಳಾದರೂ ಕೂಡ ಆತುರದಿಂದ ತೀರ್ಮಾನಗಳನ್ನು ತಗೋತಾರೆ. ಬರೀ ಅದಲ್ಲ, ಇವಾಗ 1 ಗಂಟೆಯಲ್ಲಿ ಆಗೋ ಕೆಲಸನ 10 ನಿಮಿಷದಲ್ಲಿ ಮಾಡಿ ಮುಗಿಸ್ಬೇಕು ಅನ್ನೋ ಒಂದು ಮನಸ್ಥಿತಿಗೆ ಬರ್ತಾರೆ. ಈ ಕಾರಣದಿಂದ
ಅವರು ತಮ್ಮ ಕೆಲಸದಲ್ಲಿ ಮುಂದುವರಿತಾರೆ, ಆದರೆ ಅಲ್ಲಿ ಸ್ವಲ್ಪ ತೊಂದರೆ ಎದುರಾಗುತ್ತೆ. ಹಾಗೆಯೇ ಇವರಿಗೆ ಸ್ವಲ್ಪ ಕೈ ಕಾಲುಗಳಿಗೆ ಪೆಟ್ಟಾಗುವ ಒಂದು ಸಂಭವನೀಯತೆ ತುಂಬ ನಿಚ್ಚಳವಾಗಿದೆ. ಆ ಕಾರಣದಿಂದ ಎಚ್ಚರಿಕೆಯಿಂದಿರಿ. ವೆಹಿಕಲ್ಸ್ ಓಡಿಸೋರು ಎಚ್ಚರಿಕೆ ಇರಬೇಕು. ಮನೇಲಿ ಏನಾದ್ರು ಕೆಲಸ ಮಾಡುವಾಗಲೂ ಎಚ್ಚರಿಕೆ ಇರಬೇಕು. ಮನೇಲಿ ಸ್ಟೂಲ್ ಹಾಕ್ಕೊಂಡು ಏನೋ ಒಂದು ತೆಗೆಯಕ್ಕೆ ಹೋದಾಗ ಸ್ಟೂಲ್ ಬಿದ್ದುಬಿಡ್ಬೋದು. ಒಟ್ಟಾರೆ ಕೈ ಅಥವಾ ಕಾಲಿಗೆ ಪೆಟ್ಟಾಗೋ ಸಾಧ್ಯತೆಗಳಿವೆ. ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಅನ್ನೋದು. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಮುಖ್ಯವಾಗಿ ಇವರ ವಿರೋಧಿಗಳು ಇವರ ರೀತಿ ನೀತಿಗೆ ಒಂದು ಮಾರು ಹೋಗ್ತಾರೆ. ಹಾಗೆಯೇ ತಮ್ಮ ಮನಸ್ಸಿನಲ್ಲಿದ್ದ ಆ ಒಂದು ಭಿನ್ನಾಭಿಪ್ರಾಯವನ್ನು ಮರೆತು ಇವರ ಜೊತೆ ಪ್ರೀತಿ ವಿಶ್ವಾಸದಿಂದ ದಿನವನ್ನು ಕಳೀತಾರೆ. ಈ ಕಾರಣದಿಂದ ಮುಖ್ಯವಾಗಿ ಇವರ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಬರುತ್ತೆ, ಆತ್ಮವಿಶ್ವಾಸ ಹೆಚ್ಚುತ್ತೆ. ಯಾವಾಗ ಆತ್ಮವಿಶ್ವಾಸ ಹೆಚ್ಚುತ್ತೆ, ಬೇರೆ ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸ್ತಾರೆ, ಸುಲಭವಾದ ಯಶಸ್ಸನ್ನು ಸಹ ಗಳಿಸ್ತಾರೆ. ಹಣಕಾಸಿನ ತೊಂದರೆ ಇಲ್ಲ, ಅನಾವಶ್ಯಕ ಖರ್ಚು ವೆಚ್ಚಗಳಿವೆ, ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಇದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿನದಲ್ಲಿ ಕಂಡುಬರೋದೇನಪ್ಪ ಅಂದರೆ, ಸಾಧ್ಯವಾದಷ್ಟು ಈ ಶಾಂತಿಯಿಂದ ನೀವು ವರ್ತಿಸೋದು ಒಳ್ಳೆಯದು. ದುಡುಕುತನದ ಮಾತುಕತೆಯಿಂದ ಬೇರೆಯವರಲ್ಲಿ ಬೇಸರವನ್ನು ಉಂಟು ಮಾಡ್ತೀವಿ. ವಿದ್ಯಾರ್ಥಿಗಳು ಆತುರ ಬಿಟ್ಟು ಸಹನೆಯಿಂದ ತಮ್ಮ ಕಲಿಕೆಯಲ್ಲಿ ಮುಂದುವರಿದರೆ ತುಂಬ ಅನುಕೂಲತೆಗಳು ಕಂಡುಬರುತ್ತೆ. ಸಿಂಹರಾಶಿಯವರು ಇವತ್ತು ಪ್ರತಿಯೊಬ್ಬರ ಜೊತೆ ಹೊಂದಿಕೊಂಡು ಬಾಳ್ತಾರೆ. ಕಾರಣ ಏನಪ್ಪ ಅಂದರೆ, ಎಲ್ಲರ ಮನಸ್ಸಿನಲ್ಲಿರುವ ವಿಚಾರಗಳನ್ನು ಅರ್ಥ ಮಾಡ್ಕೋತಾರೆ. ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ ಒಳ್ಳೆಯ ವಿಚಾರಗಳೇನಾದರೂ ಇದ್ದರೆ ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೋತಾರೆ. ಒಟ್ಟಾರೆ ಇವರಿಗೆ ಈ ದಿನ ಒಳ್ಳೆಯ ದಿನ. ಅದರಲ್ಲೂ ಕೃಷಿ ಕಾರ್ಯದಲ್ಲಿ ತೊಡಗಿರೋರು ವಿಶೇಷವಾದಂತಹ ಲಾಭವನ್ನು ನಿರೀಕ್ಷಿಸ್ಬೋದು. ಇನ್ನು ಬೇರೆಯವರ ಬಗ್ಗೆ ನಿಮಗೆ ತುಂಬ ಕಾಳಜಿ ಇರುತ್ತೆ. ಹಾಗೆಯೇ ನಿಮ್ಮನ್ನು ನೋಡಿದ್ರೆ ಬೇರೆಯವ್ರಿಗೂ ಅಷ್ಟೇ ಅದೇ ರೀತಿಯ ಪ್ರೀತಿ ವಿಶ್ವಾಸ ಇರುತ್ತೆ. ಈ ಕಾರಣದಿಂದ ಪರಸ್ಪರ ಒಳ್ಳೆಯ ಒಂದು ಭಾವನೆ ಇರೋ ಕಾರಣ ನಿಮ್ಮ ಕೆಲಸ ಕಾರ್ಯದಲ್ಲಿ ಅವರ ಸಹಾಯ ಇರುತ್ತೆ, ಹಾಗೆ ನೀವು ಸಹ ಬೇರೆಯವರಿಗೆ ಸಹಾಯವನ್ನು ಮಾಡ್ತೀರಿ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಒಂದು ಮನಸ್ಸಿನಲ್ಲಿ ಯಾವುದೋ ಒಂದು ಧೈರ್ಯ ಬರುತ್ತೆ. ಏನಾದರೂ ಪ್ರಾಬ್ಲಮ್ ಆದರೆ ನನಗೊಬ್ಬರು ಸಹಾಯಕ್ಕೆ ಬರ್ತಾರೆ ಅಂತ. ಈ ಕಾರಣದಿಂದ ನೀವೇನು ಮಾಡ್ತೀರಿ, ಅತಿ ಕಷ್ಟಕರವಾದಂತಹ ಕೆಲಸ ಕಾರ್ಯಗಳನ್ನು ಸಹ ಒಪ್ಕೋತೀರಿ, ಅದರಲ್ಲೂ ಸಹ ಸುಲಭವಾಗಿ ಯಶಸ್ಸನ್ನು ಕಾಣ್ತೀರಿ. ಇದು ಮುಖ್ಯವಾದಂತಹ ವಿಚಾರ. ಆನಂತರ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಆದಾಯದ ಬಗ್ಗೆ ಯಾವುದೇ ಯೋಚನೆ ಇಲ್ಲ. ಅದರಲ್ಲೂ ಸ್ವಂತ ವ್ಯಾಪಾರ ವ್ಯವಹಾರವನ್ನು ಮಾಡೋರಿದ್ದರೆ ಅವರು ಹೆಚ್ಚಿನ ವರಮಾನವನ್ನು ನಿರೀಕ್ಷೆ ಮಾಡ್ಬೋದು. ಆದರೆ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿ ಭಯ ಇರುತ್ತೆ ನಿಮಗೆ. ಯಾವ ವಿಚಾರದಲ್ಲಪ್ಪ ಅಂದರೆ, ಈ ವ್ಯಾಪಾರ ವ್ಯವಹಾರದ ಬಗ್ಗೆ. ಆದರೆ ಭಯ ಬಿಟ್ಟು ಮುಂದುವರಿರಿ, ಏನೂ ತೊಂದರೆ ಏನಾಗಲ್ಲ. ಸಾಧ್ಯವಾದಷ್ಟು ಯಾವುದೇ ಕಾರಣಕ್ಕೆ ಸಾಲವನ್ನು ಮಾಡೋಕ್ಕೆ ಹೋಗಬೇಡಿ. ಅದು ಬೇರೆಯವ್ರ ಹತ್ರ ಹಣವನ್ನು ತೊಗೊಂಡ್ರೆ ಅದನ್ನು ವಾಪಸ್ ಕೊಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇಲ್ಲ, ತಗೊಂಡಿರೋ ಹಣ ನಿಮ್ಮ ಉದ್ದೇಶಕ್ಕೆ ಬಳಕೆಯಾಗಲ್ಲ, ಬೇರೆದಕ್ಕೆ ಬಳಕೆಯಾಗುತ್ತೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಕೇವಲ ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಅಷ್ಟೇ. ಇನ್ನು ವಿದ್ಯಾರ್ಥಿಗಳು ಹಠದಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾರೆ, ಕಲಿಕೆಯಲ್ಲಿ ಮುಂದಿರ್ತಾರೆ. ಕನ್ಯಾ ರಾಶಿಯವರು ಇವರೇನು ಮಾಡ್ತಾರೆ, ಇವತ್ತು ಸ್ವಲ್ಪ ಯೋಚನೆ ಮಾಡ್ತಾರೆ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕಿಂತ 10 ಬಾರಿ ಚಿಂತನೆ ಮಾಡ್ತಾರೆ. ಹಾಗೆ ಕುಟುಂಬದ ಸದಸ್ಯರ ಜೊತೆ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಕಾರಣ ಒಂದೇ, ಇವರ ಅನೇಕ ಕೆಲಸ ಕಾರ್ಯಗಳು ಅರ್ಧಂಬರ್ಧಕ್ಕೆ ನಿಂತು ಹೋಗಿರುತ್ತೆ, ಅಪೂರ್ಣಗೊಂಡಿರುತ್ತೆ. ಇವತ್ತು ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದು ಬದಲು ಉಳಿದ ಅಂದರೆ ಅಪೂರ್ಣಗೊಂಡಿರೋ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾರೆ. ಇದರಿಂದ ನಿಮ್ಮ ಜೀವನದಲ್ಲಿ
ಅಂದರೆ ಈ ಕೌಟುಂಬಿಕ ಜೀವನದಲ್ಲಿ ಇದ್ದ ಬೇಸರ ಅಥವಾ ಭಿನ್ನಾಭಿಪ್ರಾಯ ಅಥವಾ ಮನಸ್ತಾಪ ದೂರ ಆಗುತ್ತೆ. ಒಟ್ಟಾರೆ ನೀವು ಯಾವುದೇ ಒಂದು ರೀತಿಯ ಒಂದು ತೀರ್ಮಾನವನ್ನು ತಗೊಂಡ್ರೂ ಕೂಡ ಅದರಲ್ಲಿ ಒಳ್ಳೆಯದನ್ನೇ ನಿರೀಕ್ಷೆ ಮಾಡ್ಬೋದು, ಹಾಗೆ ಒಳ್ಳೆಯದೇ ಆಗುತ್ತೆ. ಮಾತಿನ ಮೇಲೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಅನಾವಶ್ಯಕವಾಗಿ ಮಾತನ್ನು ಆಡಿದರೆ ಮಾತ್ರ ವಾದ ವಿವಾದಗಳಿಗೆ ಸಿಲುಕೋತೀರಿ. ಇನ್ನು ಹಣಕಾಸಿನ ವ್ಯವಹಾರದ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಬೇರೆಯವರ ಮಾತನ್ನು ಕೇಳೋದ್ರ ಬದಲು ನಿಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ಹಣಕಾಸಿನ ವಿಚಾರದಲ್ಲಿ. ಇದು ತುಂಬ ಮುಖ್ಯವಾದಂತಹ ವಿಚಾರ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ನಿಮಗೆ ಕಣ್ಣಿನ ತೊಂದರೆ ಉಂಟಾಗ್ಬೋದು, ಹಾಗೆಯೇ ಈ ಬಾಯುಣ್ಣು ಇಂಥವು ಸ್ವಲ್ಪ ಎಕ್ಸೆಸ್ ಆಫ್ ಹೀಟ್ ಆದಾಗ ಆಗೋ ತೊಂದರೆಗಳಿವೆ, ಆ ತೊಂದರೆಗಳು ಎದುರಾಗುತ್ತೆ. ಅದನ್ನು ಎಚ್ಚರಿಕೆ ಇರಲಿ ಅಷ್ಟೇ, ಇನ್ನೇನಿಲ್ಲ. ಯಾರಾದರೂ ಉನ್ನತ ಅಧಿಕಾರಿಗಳು ಇದ್ದರೆ ಅವರ ಒಂದು ಕೆಲಸ ಕಾರ್ಯಗಳನ್ನು ಅವರ ಅಧಿಕಾರಿಗಳು ಮೆಚ್ಕೋತಾರೆ. ಆದ್ದರಿಂದ ಹೊಸತನಕ್ಕೆ ದಾರಿಯಾಗತ್ತೆ. ಅಂದರೆ ವಿದೇಶಕ್ಕೆ ತೆರಳುವ ಸಾಧ್ಯತೆಗಳಿವೆ, ಇಲ್ಲ ಒಂದು ಬ್ರಾಂಚಿನ ಸಂಪೂರ್ಣ ಅಧಿಕಾರ ಇವರಿಗೆ ಸಿಗೋ ಸಾಧ್ಯತೆ ಇದೆ. ಹಣಕಾಸಿನ ತೊಂದರೆ ಇಲ್ಲ, ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಎಚ್ಚರಿಕೆ ಇರಲಿ. ವಿದ್ಯಾರ್ಥಿಗಳು ನಿಧಾನಗತಿಯಲ್ಲಿ ತಮ್ಮ ಅಭ್ಯಾಸವನ್ನು ಮುಂದುವರಿಸ್ತಾರೆ. ತುಲಾ ರಾಶಿಯವರು ಈ ಮನೆತನಕ್ಕೆ ಸಂಬಂಧಪಟ್ಟಂತಹ ಆಸ್ತಿಯ ವಿಚಾರದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಇದ್ದ ಮನಸ್ತಾಪಗಳು ಅಥವಾ ವಿವಾದಗಳನ್ನು ಕೇವಲ ಮಾತುಕತೆಯಿಂದ ದೂರ ಮಾಡ್ತಾರೆ. ಅಂದರೆ ಒಂದು ರೀತಿಯಲ್ಲಿ ಇವರಿಗೆ ಇವತ್ತು ಮಾತೇ ದೊಡ್ಡ ಬಂಡವಾಳ. ಯಾರಾದರೂ ಸರಿ, ಇವರ ಆತ್ಮೀಯರಿಬ್ಬರು ಯಾವುದೋ ಒಂದು ವಿಚಾರಕ್ಕೆ ಈ ಜಗಳದಲ್ಲಿ ತೊಡಗಿದ್ದರೆ ಇವರು ಮಧ್ಯವರ್ತಿಗಳಾಗಿ ಹೋಗ್ತಾರೆ, ಅದನ್ನು ಪರಿಹರಿಸ್ತಾರೆ. ಈ ಕಾರಣದಿಂದ ಇವರಿಗೆ ಕೇವಲ ಕುಟುಂಬ ವರ್ಗದಲ್ಲಿ ಮಾತ್ರ ಅಲ್ಲ, ಈ ಸಮಾಜದಲ್ಲಿ ಸಹ ಒಳ್ಳೆಯ ಹೆಸರು ಹಾಗೆ ಒಳ್ಳೆಯ ಕೀರ್ತಿ ಸಿಗುತ್ತೆ. ಇನ್ನು ಉದ್ಯೋಗದಲ್ಲಿ ಬಹುದಿನದಿಂದ ನೀವು ಕಾತುರರಾಗಿ ಕಾಯ್ತಾ ಇದ್ದ ದಿನ ಬರುತ್ತೆ. ಅಂದರೆ ನಿಮಗೆ ಉನ್ನತ ಸ್ಥಾನಮಾನ ಸಿಗುತ್ತೆ, ಅಂದರೆ ಬಡ್ತಿ ಸಿಗುತ್ತೆ, ನಿಮಗೆ ಪ್ರಮೋಷನ್ ಏನೋ ಸಿಗುತ್ತೆ. ಆದರೆ ಈ ಆದಾಯದ ವಿಚಾರದಲ್ಲಿ, ಅಂದರೆ ನಿಮಗೆ ಬರೋ ಸಂಬಳದ ವಿಚಾರದಲ್ಲಿ ಏನಪ್ಪ ಆಗುತ್ತೆ ಅಂದರೆ ನಿಮ್ಮ ನಿರೀಕ್ಷೆಯಷ್ಟು ಹೆಚ್ಚಳ ಉಂಟಾಗಲ್ಲ. ಈ ಕಾರಣದಿಂದ ನಿಮ್ಮ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಹಾಗೆಯೇ ಉದ್ಯೋಗವನ್ನು ಬದಲಿಸುವ ನಿರ್ಧಾರಕ್ಕೆ ಬರ್ತೀರಿ. ಯಾವಾಗ ಉದ್ಯೋಗವನ್ನು ಬದಲಿಸುವ ನಿರ್ಧಾರಕ್ಕೆ ಬರ್ತೀರೋ ಆವಾಗ ನಿಮ್ಮ ಆತ್ಮೀಯನೊಂದಿಗೆ, ಅವರು ಕುಟುಂಬದ ಸದಸ್ಯರಾಗ್ಬೋದು, ಆತ್ಮೀಯ ಸ್ನೇಹಿತರಾಗ್ಬೋದು, ಅಥವಾ ಬಂಧುವರ್ಗದವರಾಗ್ಬೋದು, ಅವರ ಜೊತೆ ಸೇರಿಕೊಂಡು ನೀವೇ ಸ್ವತಂತ್ರವಾಗಿ ಅಲ್ಪ ಪ್ರಮಾಣದ ಒಂದು ಉದ್ದಿಮೆಯನ್ನು ಆರಂಭಿಸುವ ಯೋಜನೆಯನ್ನು ರೂಪಿಸ್ತೀರಿ. ಇದು ಸಾಧ್ಯನೂ ಆಗುತ್ತೆ. ಆ ನಂತರ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಆದರೆ ನಿಮಗೆ ಹಣ ಒಂದೇ ಸಲ ಸಿಗಲ್ಲ, ಕಾಯಬೇಕಾಗುತ್ತೆ. ನೀವು ಇವತ್ತು ಬೆಳಗ್ಗೆನೇ ಯಾವುದೋ ಒಂದು ದುಡ್ಡು ಬರುತ್ತಪ್ಪ ಅಂದರೆ ಖಂಡಿತ ಬರಲ್ಲ, ಸಂಜೆವರೆಗೂ ಇರಬೇಕಾಗತ್ತೆ. ಆದ್ದರಿಂದ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ಇರಲಿ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ. ವಿದ್ಯಾರ್ಥಿಗಳು ತಮ್ಮ ಪಾಡಿಗೆ ತಮ್ಮ ಹಾದಿಯಲ್ಲಿ ನಡ್ಕೊಂಡು ಹೋಗ್ತಾರೆ. ವೃಶ್ಚಿಕ ರಾಶಿಯವರು, ಇವರು ತಮ್ಮ ಭವಿಷ್ಯದ ಬಗ್ಗೆ ಯೋಚನೆಯನ್ನು ಮಾಡಿ ಏನು ಮಾಡ್ತಾರೆ, ಕೆಲವೊಂದು ಯೋಜನೆಗಳಲ್ಲಿ ಹಣವನ್ನು ಹೂಡ್ತಾರೆ. ಇಲ್ಲಿ ಏನಪ್ಪ ಆಗುತ್ತೆ ಅಂದರೆ ಈ ಹಣಕಾಸಿನ ವಿಚಾರದಲ್ಲಿ ಇವರಿಗೆ ಸ್ವಲ್ಪ ಕೊರತೆ ಉಂಟಾಗುತ್ತೆ. ಉದಾಹರಣೆ, ಹಣಕಾಸಿನ ಯೋಜನೆಯೊಂದಕ್ಕೆ ಬೇಕಾದ ಹಣದಲ್ಲಿ ಕೊರತೆ ಇರುತ್ತೆ. ಆ ಕಾರಣದಿಂದ ಇವರ ತಂದೆ ಅಥವಾ ತಾಯಿ ಇವರಿಗೆ ಹಣದ ಸಹಾಯವನ್ನು ಮಾಡ್ತಾರೆ. ಕುಟುಂಬದಲ್ಲಿ ಹಿರಿಯರು, ಮುಖ್ಯವಾಗಿ ಇವರ ತಂದೆ ಅಥವಾ ಇವರ ಹಿರಿಯ ಅಣ್ಣ, ಇವರ ಆರೋಗ್ಯದಲ್ಲಿ ಇದ್ದ ತೊಂದರೆಗಳು ನಿವಾರಣೆಯಾಗುತ್ತೆ. ಯಾವುದೇ ಒಂದು ದೋಷ ಇಲ್ಲ. ಇನ್ನು ನೀವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ಅದು ಯಶಸ್ವಿಯಾಗುತ್ತೆ. ಕಾರಣ ಏನಪ್ಪ, ಅದರೇನು ಅನಿರೀಕ್ಷಿತ ಯಶಸ್ಸು ಕಾಣುತ್ತೆ.
ಕಾರಣ ಏನಪ್ಪ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಸೋಲಿಗೆ ಜಾಗ ಇರಲ್ಲ. ಗೆಲ್ಲಬೇಕು ಅನ್ನೋ ಮನಸ್ಸಿರುತ್ತೆ, ಗೆದ್ದೇ ಗೆಲ್ತೀವಿ. ನಿಮ್ಮಲ್ಲಿರೋ ಹಠ ಅಂಥದ್ದು. ಹಾಗೆಯೇ ಆತ್ಮವಿಶ್ವಾಸ ಸಹ ಬೇರೆಯವರನ್ನು ದಂಗುಬಡಿಸುತ್ತೆ. ಎಲ್ಲರೂ ಉದಾಹರಣೆಗೆ ಉದ್ಯೋಗದಲ್ಲಿ ನಿಮ್ಮ ಸಹೋದ್ಯೋಗಿಗಳೆಲ್ಲರೂ ಯಾವುದೋ ಒಂದು ವಿಚಾರದಲ್ಲಿ ಫೈಲ್ಯೂರ್ ಆಗಿರ್ತಾರೆ, ಸೋತು ಹೋಗಿರ್ತಾರೆ, ಅವ್ರಿಗೆ ಆ ಕೆಲಸ ಮಾಡೋಕ್ಕಾಗಿರಲ್ಲ. ಆದರೆ ನೀವೇನು ಮಾಡ್ತೀರಪ್ಪ ಅಂದರೆ ನೀವೊಬ್ಬರೇ ಒಂಟಿಯಾಗಿ ಅಂತಹ ಒಂದು ಕಷ್ಟಕರ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತೀರಿ. ಹಾಗೆ ಇದರಿಂದ ನೀವು ಉದ್ಯೋಗ ಮಾಡುವಂತಹ ಆ ಕಂಪನಿಗೆ ಲಾಭ ಸಿಗುತ್ತೆ. ಬರೀ ಅದು ಮಾತ್ರ ಅಲ್ಲ, ಅವರಿಗೆ ಆಗೋ ಅನುಕೂಲದಲ್ಲಿ ಒಂದು ಒಳ್ಳೆಯ ಪಾಲು ಸಹ ನಿಮಗೆ ಸಿಗುತ್ತೆ. ಒಟ್ಟಾರೆ ಇವತ್ತು ನಿಮಗೆ ಹಣಕಾಸಿನ ತೊಂದರೆ ಕಂಡು ಬರಲ್ಲ. ಆದರೆ ಮನೆಯಲ್ಲಿ ಸ್ವಲ್ಪ ಹಣಕಾಸಿನ ಅನಿವಾರ್ಯತೆ ಉಂಟಾಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಉತ್ತಮ ಆರೋಗ್ಯ ಇರುತ್ತೆ. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಬರ್ಬೋದು. ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಮಾಡಬೇಡಿ, ಅವ್ರ ಪಾಡಿಗೆ ಅವರು ಓದ್ಕೊಂಡು ಜೀವನದಲ್ಲಿ ಮುಂದೆ ಬರ್ತಾರೆ. ಧನುರಾಶಿಯವರು ಇವತ್ತು ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡ್ತಾರೆ. ಇದಕ್ಕೆ ಕಾರಣ ಅವರೇ ಆಗ್ತಾರೆ. ಕಾರಣ ಏನಪ್ಪ ಅಂದರೆ ಒಂದೇ ರೀತಿಯ ಕೆಲಸ ಕಾರ್ಯಗಳಿಂದ ಒಂದು ರೀತಿ ಬೇಸರ ಉಂಟಾಗಿರುತ್ತೆ. ಈ ಕಾರಣದಿಂದ ಕೆಲವರು ಉದ್ಯೋಗವನ್ನು ಸಹ ಬದಲಾಯಿಸ್ತಾರೆ. ಇನ್ನು ಕೆಲವರು ಈ ಹೊಸ ರೀತಿಯ ಅವಕಾಶಗಳನ್ನು ನಿರೀಕ್ಷೆ ಮಾಡ್ತಾರೆ. ಇಲ್ಲಿ ಒಂದು ಅದೃಷ್ಟ ಏನಪ್ಪ ಅಂದರೆ ಇವರ ಮನಸ್ಸಿನ ಆಶಯದಂತೆ ಇವರಿಗೆ ಹೊಸ ರೀತಿಯ ಅವಕಾಶಗಳು ಸಿಗುತ್ತೆ. ಹಾಗೆ ಹೊಸ ಉದ್ಯೋಗ ಸಹ ಸಿಗುತ್ತೆ. ಆದರೆ ಒಮ್ಮೆ ತೆಗೆದುಕೊಂಡ ನಿರ್ಧಾರಕ್ಕೆ ಇವರು ಬದ್ಧರಾಗಬೇಕಾಗತ್ತೆ. ಎರಡನೇ ವಿಚಾರ ಅಂದರೆ ಸಾಧ್ಯವಾದಷ್ಟು ಕೋಪವನ್ನು ಕಮ್ಮಿ ಮಾಡ್ಕೋಬೇಕು. ನೋಡೋದಕ್ಕೆ ತುಂಬ ಶಾಂತರಾಗಿರ್ತಾರೆ. ಖಂಡಿತವಾಗ್ಲೂ ಇವರ ಮನಸ್ಸು ತುಂಬ ಒಳ್ಳೆಯದು, ಯಾರೊಬ್ಬರಿಗೂ ತೊಂದರೆ ಕೊಡೋಲ್ಲ. ಆ ಥರ ಒಂಥರ ಮಾರಲ್ ಇದನ್ನು ಕ್ವಾಲಿಟೀಸ್ ಇರುತ್ತೆ. ಆದರೆ ಏನಪ್ಪ ಆಗುತ್ತೆ ಅಂದರೆ ಈ ಒಂದು ಸಲ ಸಿಟ್ಟು ಬಂತು ಅಂದರೆ ಆ ಒಂದು ಸಿಡುಕುತನವನ್ನು ನಿವಾರಣೆ ಮಾಡೋದು ಅಥವಾ ಅದನ್ನು ಕಮ್ಮಿ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ. ಇದೊಂದು ನೆಗೆಟಿವ್ ಪಾಯಿಂಟ್. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಇವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿರೋರು ಸಹ ಇವ್ರ ಜೊತೆ ಮಾತಾಡಬೇಕು ಅಂದರೆ ಒಂದು ಕ್ಷಣ ಯೋಚನೆ ಮಾಡ್ತಾರೆ. ಅದು ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಉತ್ತಮ ಆರೋಗ್ಯ ಇರುತ್ತೆ, ಏನು ತೊಂದರೆ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ಸುಲಭವಾಗಿ ನಿಮಗೆ ಅವಶ್ಯಕತೆ ಇದ್ದಷ್ಟು ಹಣವನ್ನು ಸಂಪಾದನೆ ಮಾಡುವಂತಹ ಪ್ರತಿಭೆ ನಿಮ್ಮಲ್ಲಿ ಇರುತ್ತೆ. ಇನ್ನು ಯಾರು ನಿಮ್ಮಲ್ಲಿ ಈ ಧಾರ್ಮಿಕ ಕ್ರಿಯಾಬೀಜಗಳು ಅಂದರೆ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಆಯೋಜನೆ ಮಾಡೋದು ಅಂದರೆ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಲ್ಲ, ಅಂತಹ ಕೆಲಸದಲ್ಲಿದ್ದರೆ ಅವರಿಗೆ ಅನಿರೀಕ್ಷಿತ ಧನಲಾಭ ಇದೆ. ವಿದ್ಯಾರ್ಥಿಗಳು ತಮ್ಮ ಪಾಡಿಗೆ ತಾವು ಯಾರೊಬ್ಬರ ಜೊತೆನೂ ಸೇರಿದಿರ ತಮ್ಮ ಆ ಕಲಿಕೆಯಲ್ಲಿ ಮುಂದುವರಿತಾರೆ. ಮಕರ ರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಬರುವಂತಹ ದಿನ ಇದಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಪಾದಗಳಲ್ಲಿ ನೋವು, ಮೀನಖಂಡದಲ್ಲಿ ನೋವು, ನರ ಎಳೆಯೋದು ಅಂತಲ್ಲ ಅಂತಹ ಸಮಸ್ಯೆ ಉಂಟಾಗುತ್ತೆ. ಇನ್ನು ತೋಳುಗಳಲ್ಲಿ ನೋವು, ಇಂತಹ ಒಂದು ಸಮಸ್ಯೆ ಇರುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ದೊರೆವ ಅವಕಾಶವನ್ನು ಇವರು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಬಲ್ಲ. ಉತ್ತಮ ಅವಕಾಶ ಸಿಗುತ್ತೆ, ಇವರ ನಿರೀಕ್ಷೆಗೂ ಮೀರಿದಂತಹ ಒಂದು ಈ ಹಣಕಾಸಿನ ಲಭ್ಯತೆ ಕಂಡು ಬರುತ್ತೆ. ಆದರೆ ಇವರೇನು ಮಾಡ್ತಾರೆ, ಅದರ ಬಗ್ಗೆ ಗಮನ ಕೊಡಲ್ಲ. ಒಂಥರ ಈ ಅಸಡ್ಡೆ ಅಂತಾರಲ್ಲ, ಬರುತ್ತೆ ಬಿಡು ಅಂತಹ ಬುದ್ಧಿಯನ್ನು ತೋರಿಸ್ತಾರೆ. ಇದರಿಂದ ಇವರಿಗೆ ದೊರೆಯಬೇಕಾದಂತಹ ಹಣಕಾಸಿನ ಅನುಕೂಲತೆಗಳು ಬೇರೆಯವರ ಪಾಲಾಗುತ್ತೆ. ಇನ್ನು ಉದ್ಯೋಗದಲ್ಲಿ ಸಹ ಇವರ ಕೆಲಸ ಮಾಡ್ತಾರೆ. ಏನು ಮಾಡ್ತಾರಪ್ಪ ಅಂದರೆ ಇವರ ಹಿರಿಯ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ಇವರ ಒಂದು ಈ ಕಾರ್ಯದಕ್ಷತೆಯಿಂದ ನೋಡ್ತಾರೆ. ಅದರ ಬಗ್ಗೆ ಒಂದು ರೀತಿ ಮೆಚ್ಚುಗೆ ಉಂಟಾಗುತ್ತೆ. ಈ ಕಾರಣದಿಂದ ಹೊಸ ರೀತಿಯ ಜವಾಬ್ದಾರಿಗಳನ್ನು ಇವರಿಗೆ ನೀಡೋದಕ್ಕೆ ಬರ್ತಾರೆ. ಆ ಜವಾಬ್ದಾರಿಗಳಿಂದ ಇವರಿಗೆ ಕೇವಲ ಒಂದು ಒಳ್ಳೆಯ ಹೆಸರು ಮಾತ್ರ ಅಲ್ಲ,
ಉತ್ತಮ ಆದಾಯ ಸಹ ಸಿಗುವಂತಹ ಸಾಧ್ಯತೆಗಳಿರುತ್ತೆ. ಆದರೆ ಇವರು ದುಡುಕುತನ ಸ್ವಭಾವದಿಂದ ಅದನ್ನು ತಿರಸ್ಕರಿಸ್ತಾರೆ. ಇವರಿಗೆ ದೊರೆಯಬೇಕಾದ ಎಲ್ಲ ರೀತಿಯ ಅನುಕೂಲತೆಗಳು ಬೇರೆಯವರ ಪಾಲಾಗುತ್ತೆ. ಆದ್ದರಿಂದ ಸ್ವಲ್ಪ ಯೋಚನೆ ಮಾಡಬೇಕು. ಆತುರದಿಂದ ಯಾವುದೇ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ. ಆತುರದಿಂದ ತೀರ್ಮಾನಗಳನ್ನು ತಗೊಂಬೋದಕ್ಕೆ ಹೋಗಬೇಡಿ. ಅದು ಇನ್ನು ಉಸಿರಿಗೆ ಸಂಬಂಧಪಟ್ಟಂತಹ ತೊಂದರೆ ಇರೋರು ಎಚ್ಚರಿಕೆ ವಹಿಸಬೇಕು. ಅಲ್ಪ ಸ್ವಲ್ಪ ತೊಂದರೆ ಉಂಟಾದರೂ ವೈದ್ಯರನ್ನು ಭೇಟಿ ಮಾಡೋದು ಒಳ್ಳೆಯದು ಇವತ್ತು ಅಂತ ಕಂಡು ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ. ಆದರೆ ನೀವು ಅಂದ್ಕೊಂಡಷ್ಟು ಸುಲಭವಾಗಿ ನಿಮಗೆ ಹಣದ ಒಂದು ಸಹಾಯ ಸಿಗಲ್ಲ ಅಥವಾ ಇನ್ಕಮ್ ಇರಲ್ಲ. ನಿಧಾನಗತಿಯ ಪ್ರಗತಿ ಅಂತ ಕಂಡುಬರುತ್ತೆ. ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಮಾಡಬೇಡಿ, ತುಂಬ ಚೆನ್ನಾಗಿ ಓದ್ತಾರೆ, ಅವರು ಪಡೆದು. ಕುಂಭರಾಶಿಯವರು ಇವತ್ತು ಅನಿರೀಕ್ಷಿತವಾಗಿ ಈ ಭೂ ವಿವಾದವೊಂದನ್ನು ಎದುರಿಸ್ತಾರೆ. ಅದರಲ್ಲೂ ಮನೆತನಕ್ಕೆ ಸಂಬಂಧಪಟ್ಟಂತಹ ಭೂಮಿ ವಿಚಾರದಲ್ಲಿ, ಅಂದರೆ ಈ ತಾತನವರ ಆಸ್ತಿ ಇರ್ಬೋದು, ಆ ಥರ ಅಂತಹ ವಿಚಾರದಲ್ಲಿ ಸ್ವಲ್ಪ ತಪ್ಪು ನಿರ್ಧಾರಗಳನ್ನ ತಗೋತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವರಿಗೆ ಬುದ್ಧಿ ಇಲ್ಲ ಅಂತಲ್ಲ, ಒಳ್ಳೆಯ ಬುದ್ಧಿಶಕ್ತಿ ಇರುತ್ತೆ. ಅದರಲ್ಲೂ ಭೂ ವ್ಯವಹಾರದಲ್ಲಿ ತುಂಬ ಒಳ್ಳೆಯ ಬುದ್ಧಿ ಇರುತ್ತೆ. ಆದರೆ ಏನು ಅಂದರೆ ಹಠದ ಗುಣ ಇರುತ್ತೆ. ಇವ್ರಿಗೆ ಗೊತ್ತಾಗತ್ತೆ ತಾನು ಮಾಡ್ತಿರೋ ತಪ್ಪು ಅಂದ್ಬಿಟ್ಟು. ಆದರೆ ಏನು ಮಾಡ್ತಾರೆ, ತಪ್ಪು ಒಂದು ಗೊತ್ತಿದ್ರೂ ಕೂಡ ಅದೇ ದಾರಿಲಿ ಹೋಗ್ತಾರೆ. ಇದರಿಂದ ಏನಪ್ಪ ಆಗುತ್ತದೆ, ಕಷ್ಟಕ್ಕೆ ಸಿಕ್ಕಾಕೋತಾರೆ. ಕೇವಲ ಇವರು ಮಾತ್ರ ತಪ್ಪನ್ನು ಮಾಡಲ್ಲ, ಇವರ ಜೊತೆ ಕುಟುಂಬದ ಸದಸ್ಯರು ಸಹ ಇರ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಅನಾವಶ್ಯಕವಾದಂತಹ ಮನಸ್ತಾಪ ಮತ್ತು ಭಿನ್ನಾಭಿಪ್ರಾಯ ಎದುರಾಗುತ್ತೆ. ಅದು ಇನ್ನು ಈ ಮಕ್ಕಳ ವಿಚಾರದಲ್ಲಿ ಇವರ ನಿರೀಕ್ಷೆ ಅತಿ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಇವರ ನಿರೀಕ್ಷೆಯಂತೆ ಮಕ್ಕಳು ಸಹ ತಮ್ಮ ಕರ್ತವ್ಯವನ್ನು ಪಾಲಿಸ್ತಾರೆ. ಅವರಿಗೆ ಉದ್ಯೋಗ ಸಿಗುತ್ತೆ. ಉದ್ಯೋಗ ಸಿಕ್ಕ ನಂತರ ಇವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಸಹ ಇರುತ್ತೆ. ವಿದ್ಯಾರ್ಥಿಗಳ ವಿಚಾರದಲ್ಲಂತೂ ಯೋಚನೆ ಬೇಡ. ಉನ್ನತ ವಿದ್ಯಾಭ್ಯಾಸಕ್ಕೆ ಒಂದು ಒಳ್ಳೆಯ ವೇದಿಕೆ ಇವರಿಗೆ ಸಿಗುತ್ತೆ. ಅಂದರೆ ಇವರಿಗೆ ವಿದೇಶಕ್ಕೆ ಹೋಗಬೇಕು ಅಂತ ಆಸೆ ಇರುತ್ತೆ. ವಿದೇಶಕ್ಕೆ ಹೋಗಬೇಕು ಅಂದರೆ ಹಣಕಾಸಿನ ಕೊರತೆ ಕಂಡು ಬರುತ್ತೆ. ಆದರೆ ಯಾವುದೇ ರೀತಿಯಲ್ಲೂ ಫೈಲ್ಯೂರ್ ಆಗಲ್ಲ. ಆತ್ಮೀಯರ ಸಹಾಯ ಸಿಗುತ್ತೆ. ಇವರು ವಿದೇಶಕ್ಕೆ ಉನ್ನತ ಕಲಿಕೆಗಾಗಿ ಹೋಗ್ತಾರೆ. ಅದರಲ್ಲಿ ಯಶಸ್ಸನ್ನು ಕಾಣಿಸ್ತಾರೆ. ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು. ಇನ್ನೇನಿಲ್ಲ, ಅನಾವಶ್ಯಕ ಮಾನಸಿಕ ಒತ್ತಡ ಇರುತ್ತೆ. ಆದ್ದರಿಂದ ತಲೆನೋವಿನ ತೊಂದರೆ ಇರುತ್ತೆ. ವಿದ್ಯಾರ್ಥಿಗಳ ಬಗ್ಗೆ ಹೇಳಿದ್ರೆ ಏನು ತೊಂದರೆ ಏನಿಲ್ಲ. ಅದು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಎಚ್ಚರಿಕೆ ವಹಿಸಿ, ಸ್ವಂತ ಕೆಲಸಗಳ ಬಗ್ಗೆ. ಮೀನರಾಶಿಯವರು ಇವರೇನು ಮಾಡ್ತಾರಪ್ಪ ಅಂದರೆ, ಈ ಯೋಚನೆ ಮಾಡ್ತಾರೆ ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಿದರೆ ಇವರಿಗೆ ಅನುಕೂಲ ಆಗುತ್ತೆ. ಅನುಕೂಲ ಅಂದರೆ ಬೇರೆ ರೀತಿಯಲ್ಲ, ಹಣಕಾಸಿನ ವಿಚಾರ. ಕಾರಣ ಏನಪ್ಪ ಅಂದರೆ, ಇವರ ಮೂಲ ಉದ್ದೇಶ ಈ ದಿನ ಉತ್ತಮ ಸಂಪಾದನೆಯನ್ನು ಮಾಡೋದು. ಈ ಕಾರಣದಿಂದ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ. ಉದ್ಯೋಗದಲ್ಲಿ ಇರೋರಿಗೆ ಒಂದು ರೀತಿ ಪ್ರತಿ ತಿಂಗಳು ಒಂದೇ ರೀತಿ ಆದಾಯ, ಏನೂ ಮಾಡೋಕ್ಕಾಗಲ್ಲ. ಅದೇ ವ್ಯಾಪಾರ ವ್ಯವಹಾರದಲ್ಲಿ ಇದ್ದವರು ಏನಪ್ಪ ಮಾಡ್ತಾರೆ ಇವತ್ತು ಅಂದರೆ, ಬುದ್ಧಿವಂತಿಕೆಯಿಂದ ತಮ್ಮ ತೀರ್ಮಾನಗಳನ್ನು ಬದಲಾಯಿಸ್ಕೋತಾರೆ. ನೋಡ್ತಾರೆ, ಏನೋ ಒಂದು ಕೆಲಸವನ್ನು ಆರಂಭ ಮಾಡೋಕ್ಕೆ ಹೋಗ್ತಾರೆ, ಅದರಿಂದ ನಷ್ಟ ಉಂಟಾಗತ್ತೆ ಅಥವಾ ಬರೋ ಒಂದು ಆದಾಯ ಕಮ್ಮಿ ಆಗುತ್ತೆ ಅಂತ ಗೊತ್ತಾದರೆ ಅದನ್ನು ಅಲ್ಲಿಗೆ ಡ್ರಾಪ್ ಮಾಡ್ತಾರೆ, ಬೇರೆ ಒಂದು ಯೋಜನೆಗೆ ಕೈ ಹಾಕ್ತಾರೆ. ಇದರಿಂದ ಮುಖ್ಯವಾಗಿ ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರೋರಿಗೆ ಉತ್ತಮ ಆದಾಯ ಇರುತ್ತೆ. ಅದರಲ್ಲೂ ಈ ಭೂ ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಗಳಿಸ್ತಾರೆ. ಹಾಗೆ ಶಾಲಾ ಕಾಲೇಜು ಇರೋರಿಗೂ ಅಷ್ಟೇ ಉತ್ತಮ ಆದಾಯ ಇರುತ್ತೆ. ಇವಾಗ ಟ್ಯುಟೋರಿಯಲ್ಸ್ ಮಾಡೋದು ಇಂಥವ್ರು ಇರ್ತಾರಲ್ಲ, ಅವ್ರಿಗೂ ಅಷ್ಟೇ ಉತ್ತಮ ಆದಾಯ ಇರುತ್ತೆ. ಏನಪ್ಪ ಅಂದರೆ, ಇವರು ಸ್ಥಿರವಾದ ಮನಸ್ಸಿನಿಂದ ಮುಂದುವರಿಬೇಕು. ವಿದ್ಯಾರ್ಥಿಗಳು ಮುಖ್ಯವಾಗಿ ಅವರ ಮನಸ್ಸು ಹತೋಟಿಯಲ್ಲಿ ಇರಲ್ಲ. ಓದಬೇಕು ಹೇಳ್ತಾರೆ, ಅವರ ಅಪ್ಪನ ಅಮ್ಮನ ಓದ್ವಿ ಅಂತ ಸರಿ ಕೂತ್ಕೋತಾರೆ ಓದೋಕ್ಕೆ. 2 ನಿಮಿಷ ಓದ್ತಿರ್ತಾರೆ, ಮನಸ್ಸು ಬದಲಾವಣೆ ಆಗುತ್ತೆ, ಓಡ್ತಾ ಇರ್ತಾರೆ.
ಇದರಿಂದ ಮೀನರಾಶಿಯವರು ಇವತ್ತು ಸ್ವಲ್ಪ ಸಮಯ ಸಂದರ್ಭವನ್ನು ಅರಿತುಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಿದರೆ ಎಲ್ಲ ರೀತಿಯ ಅನುಕೂಲತೆಗಳು ಉಂಟಾಗುತ್ತೆ, ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಉತ್ತಮ ಆರೋಗ್ಯ ಇರುತ್ತೆ, ಯಾವುದೇ ಒಂದು ರೀತಿಯ ತೊಂದರೆ ಕಂಡು ಬರಲ್ಲ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಳ್ಳೇದು ಮಾಡ್ತೀವೋ ಬೇರೆಯವ್ರಿಗೆ, ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗ್ಲೂ ಸಹಾಯವನ್ನು ಮಾಡ್ತಾನೆ. ನಮಸ್ಕಾರ.